ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಕೀಲ ದೇವರಾಜೇಗೌಡರನ್ನ ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ಖಾಸಗಿ ಅಂಗ ಪ್ರದರ್ಶಿಸಿ ಲೈಂಗಿಕ ಕಿರುಕುಳ ಎಸಗಿದ್ರು ಅಂತ ಸಂತ್ರಸ್ತೆ ಆರೋಪಿಸಿದ್ರು. ಏಪ್ರಿಲ್ 1ರಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ನೀಡಿದ್ರು. ಇದೀಗ ಹಾಸನ ಪೊಲೀಸರಿಗೆ ಹಿರಿಯೂರು ಪೊಲೀಸರು ದೇವರಾಜೇಗೌಡರನ್ನ ಒಪ್ಪಿಸಲಿದ್ದಾರೆ. ಹಿರಿಯೂರಿಗೆ ಆಗಮಿಸ್ತಾ ಇದ್ದಾರೆ ಸದ್ಯ ಹಾಸನ ಜಿಲ್ಲೆಯ ಪೊಲೀಸರು. ಯಾಕಂದ್ರೆ ಇವರನ್ನ ವಶಕ್ಕೆ ಪಡೆದಿರೋದು ಹಿರಿಯೂರಿನಲ್ಲಿ. ಹೀಗಾಗಿ ಬಿಜೆಪಿಯ ಮುಖಂಡ ವಕೀಲ ದೇವರಾಜೇಗೌಡರನ್ನ ಪೊಲೀಸರು ಸದ್ಯ ವಶಕ್ಕೆ ಪಡೆದಿದ್ದಾರೆ. ನಂತರ ಅವರನ್ನ ಠಾಣೆಗೆ ಕರೆದೊಯ್ದಿದ್ದಾರೆ ಹಿರಿಯೂರು ಪೊಲೀಸರು. ಅದಾದ ಮೇಲೆ ಹಾಸನ ಪೊಲೀಸರಿಗೆ ಅವರನ್ನ ಹಸ್ತಾಂತರಿಸಲಿದ್ದಾರೆ. ಹೀಗಾಗಿ ಹಾಸನ ಜಿಲ್ಲೆಗೆ ಬರ್ತಾ ಇದ್ದಾರೆ. ನೋಡಿ, ಇದು ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ದೇವರಾಜೇಗೌಡರನ್ನ. ಹಿರಿಯೂರು ಪೊಲೀಸರು ಅವರನ್ನ ವಶಕ್ಕೆ ಪಡಿತಿದ್ದ ಹಾಗೆ ಅಲ್ಲಿಂದ ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿರೋದು. ಬಲಭಾಗದಲ್ಲಿ ನೀವು ನೋಡ್ತಾ ಇರುವಂತಹ ಫೋಟೋ ಏನು, ಮೊನ್ನೆ ಎಷ್ಟೇ ಸುದ್ದಿಗೋಷ್ಠಿ ನಡೆಸಿ ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಂಥವರು ದೇವರಾಜೇಗೌಡರನ್ನ ಈಗ ಅದೇ ಲೈಂಗಿಕ ದೌರ್ಜನ್ಯ ಮತ್ತೊಂದು ಕೇಸ್ನಲ್ಲಿ ವಶಕ್ಕೆ ಪಡೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ. ಮುಂದೇನು? ಈಗಾಗಲೇ ಹಾಸನದ ಕಡೆಗೆ ಹೊರಟಿದ್ದಾರೆ ಹಿರಿಯೂರು ಪೊಲೀಸರು. ಇವತ್ತು ರಾತ್ರಿನೇ ಹಾಸನ ಪೊಲೀಸರ ವಶಕ್ಕೆ ಕೊಡ್ತಾರಾ? ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಈಗ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದುಕೊಂಡು ಈಗ ಅಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತಹ ಪೊಲೀಸರು ಈಗಾಗಲೇ ಹಾಸನ ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಇದು ಕಂಪ್ಲೀಟ್ ಆಗಿ ಚೇಸಿಂಗ್ ಆಗಿರೋದ್ರಿಂದ, ಅಂದ್ರೆ ಕಂಪ್ಲೀಟ್ ಮಾಹಿತಿ ಆಧಾರದ ಮೇಲೆ ಇವತ್ತು ಅವರನ್ನ ವಶಕ್ಕೆ ಪಡೆದಿರೋದ್ರಿಂದ ಹಾಸನ ಪೊಲೀಸರಿಗೆ ಈ ಮುಂಚೆನೆ ಮಾಹಿತಿ ಇತ್ತು. ಆ ಮಾಹಿತಿಯನ್ನ ಆಧರಿಸಿ ಈಗಾಗಲೇ ಹಾಸನ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಅಂದ್ರೆ 20 ನಿಮಿಷದ ಒಳಗೆ ಅವರು ಈಗ ಹಿರಿಯೂರನ್ನ ತಲುಪ್ತಾರೆ. ಯಾಕಂದ್ರೆ ಹುಳಿಯಾರನ್ನ ಈಗಾಗಲೇ 20 ನಿಮಿಷದ ಮುಂಚೆ ಈಗಾಗಲೇ ಬಿಟ್ಟಿರೋದ್ರಿಂದ ಇನ್ನು 25ರಿಂದ 30 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಹಾಗಾಗಿ ಈಗ ಸದ್ಯ ಇಲ್ಲಿಗೆ ನೇರವಾಗಿ ಬಂದು, ಅಂದ್ರೆ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೇರವಾಗಿ ಹೊಳೆನರಸೀಪುರ ಪೊಲೀಸರು ಬರ್ತಾರೆ. ಬಂದು ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆಯುವಂತ ಒಂದು ಎಲ್ಲಾ ಪ್ರೊಸೆಸ್ ಅನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ ಅರೆಸ್ಟ್ ಪ್ರೊಸೀಜರ್ಸ್ ಗಳನ್ನ, ಅಂದ್ರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ನೇರವಾಗಿ ಹೊಳೆನರಸೀಪುರಕ್ಕೆ ಇವತ್ತು ತಡರಾತ್ರಿನೇ ಬರಲಿದ್ದಾರೆ. ಅಂದ್ರೆ ಇವತ್ತು ರಾತ್ರಿ ಹೊಳೆನರಸೀಪುರಕ್ಕೆ ಬಂದು ಅವರನ್ನ ನೇರವಾಗಿ ಅಜ್ಞಾತ ಸ್ಥಳದಲ್ಲಿಟ್ಟು ಅವರ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯನ್ನ ಬೆಳಗ್ಗೆವರೆಗೂ ಕೂಡ ಮಾಡಿ ಅವರಿಂದ ಬರುವಂತಹ ಮಾಹಿತಿಯನ್ನ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ತೆಗೆದುಕೊಳ್ತಾರೆ. ಅಂದ್ರೆ ಬಂದಂತಹ ಮಾಹಿತಿಯನ್ನ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಅದಾದ ನಂತರ ಅವರನ್ನ ಮ್ಯಾಜಿಸ್ಟ್ರೇಟ್ನ ನಿವಾಸಕ್ಕೆ, ಯಾಕಂದ್ರೆ ನಾಳೆ ಕೋರ್ಟ್ ರಜೆ ಇರೋದ್ರಿಂದ ಅವರನ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸ್ತಾರೆ. ಅಲ್ಲಿ ಹಾಜರುಪಡಿಸಿ ಅದಾದ ನಂತರ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ತಾರೆ. ಅಂದ್ರೆ ರಿಮ್ಯಾಂಡ್ ಅರ್ಜಿಯನ್ನ ಏನ್ ಮೆನ್ಷನ್ ಮಾಡ್ತಾರೆ, ರಿಮ್ಯಾಂಡ್ ಅರ್ಜಿಯನ್ನ ಮೆನ್ಷನ್ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ನಮಗೆ ಕಸ್ಟಡಿಗೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾರೆ. ಮಾಹಿತಿಯನ್ನ ಕೊಟ್ಟು ಅದಾದ ನಂತರ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ತಾರೆ. ಯಾಕಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಜೊತೆಗೆ ಹೇಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಆಕೆ ಏನು ಹೇಳಿಕೆಯನ್ನ ನೀಡಿದ್ಲು ಅಥವಾ ಸಾಕ್ಷಿಗಳನ್ನ ಕೊಟ್ಲು, ಆ ಸಾಕ್ಷಿಗಳ ಆಧಾರದ ಮೇಲೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಮುಂದಿನ ಪ್ರೊಸೀಜರ್ಸ್ ಗಳನ್ನ ಮಾಡ್ತಾರೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆಡಪ್ ಮಾಡ್ಕೊಳ್ಳುವಂತ ಚಾನ್ಸಸ್ ಗಳು ಕೂಡ ಇರ್ತವೆ. ಅಂದ್ರೆ ಬೇರೆ ಬೇರೆ ಸೆಕ್ಷನ್ಸ್ ಗಳನ್ನ ಆಡಪ್ ಮಾಡ್ಕೊಳ್ಳುವಂತ ಚಾನ್ಸಸ್ ಗಳು ಕೂಡ ಇರ್ತವೆ. ಹಾಗಾಗಿ ಆ ಸೆಕ್ಷನ್ಸ್ ಗಳನ್ನ ಆಡಪ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿ ಬೇರೆ ರೀತಿಯ ಸೆಕ್ಷನ್ಸ್ ಗಳನ್ನ ಆಡಪ್ ಮಾಡ್ಕೊಂಡಿದ್ರೆ ನಿಜಕ್ಕೂ ಕೂಡ ದೇವರಾಜೇಗೌಡರಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಆ ಒಂದು ಹೇಳಿಕೆಯ ಆಧಾರದ ಮೇಲೆ ದೇವರಾಜೇಗೌಡರ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯ ಬಳಿಕ ಅವರ ಕಂಪ್ಲೀಟ್ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡು ಅದನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿ ಯಾವ ಕಾರಣಕ್ಕಾಗಿ ನಮಗೆ ಕಸ್ಟಡಿಗೆ ಬೇಕು, ಆ ಸಂತ್ರಸ್ತ ಮಹಿಳೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ದೇವರಾಜೇಗೌಡರು ಕೂಡ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಮಹಜರಿಗಾಗಿರ್ಬೋದು ಅಥವಾ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕಾಗಿರ್ಬೋದು, ಇವೆಲ್ಲಾ ಕಾರಣಗಳಿಗಾಗಿ ನಮಗೆ ಅವರು ಕಸ್ಟಡಿಗೆ ಬೇಕು ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ, ಅಂದ್ರೆ ಮನವಿ ಮಾಡಿದ ಬಳಿಕ ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ಅವರ ವಿಚಾರಣೆ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೊಳೆನರಸೀಪುರ ಪೊಲೀಸರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅದಾದ ನಂತರ ಅವರನ್ನ ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಪ್ರೊಸೀಜರ್ಸ್ ಅನ್ನ ಮುಂದಿನ ಹಂತದಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ವಿಜಯ್, ಹಾಗೆ ಸಂದೇಶ್, ಈಗ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿರೋದು ಯಾವ ರೀತಿ ಬಿಂಬಿಸಿಕೊಳ್ಳುತ್ತೆ ಅಂತ ಮೊನ್ನೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಏಪ್ರಿಲ್ 1ನೇ ತಾರೀಕು FIR ಆಗಿರೋದು. ಈಗ ಜಾಮೀನಿಗೆ ಹಾಕೊಂಡಿದ್ರು, ಅದು ಮುಂದೂಡಿಕೆ ಆಯಿತು. ಎಲ್ಲದರ ಮಧ್ಯದಲ್ಲಿ ಈಗ ದೇವರಾಜೇಗೌಡರನ್ನ ಈ ಪ್ರಕರಣದಲ್ಲಿ ವಶಕ್ಕೆ ಪಡೆದಿರೋದು. ವಿಜಯ್, ಖಂಡಿತವಾಗ್ಲು ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಒಂದು ಪ್ರಕರಣ ದಾಖಲಾಗಿತ್ತು. ಅದು ಏಪ್ರಿಲ್ 1ನೇ ತಾರೀಕು
ಈ ಒಂದು ಸಂತ್ರಸ್ತ ಮಹಿಳೆ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ. ನಿವೇಶನವನ್ನ ಅಥವಾ ಸೈಟ್ ಅನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ವಂಚನೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ದಾಖಲಾಗುತ್ತೆ. ಅವತ್ತಿನಿಂದ ಕಂಪ್ಲೀಟ್ ಆಗಿ ಸುಮಾರು ಒಂದು ತಿಂಗಳವರೆಗೂ ಕೂಡ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಂದು ಹೇಳಿಕೆಯನ್ನ ಪಡೆಯೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕಂಪ್ಲೇಂಟ್ ಕೂಡ ಬೆಂಗಳೂರು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ. ಅಂದ್ರೆ ಬೆಂಗಳೂರು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣವನ್ನ ದೇವರಾಜೇಗೌಡರು ಅದೇ ಸಂತ್ರಸ್ತ ಮಹಿಳೆ ಹಾಗೆ ಅವರ ಪತಿಯ ವಿರುದ್ಧ ದೂರನ್ನ ದಾಖಲು ಮಾಡ್ತಾರೆ. ಅದಾದ ನಂತರ ಇತ್ತೀಚಿನ ಬೆಳವಣಿಗೆ ಅಂತೆ ಅಂದ್ರೆ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಮುಂದಿನ ಹಂತದ ಎನ್ಕ್ವೈರಿಯನ್ನ ಏನ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ಆಡಿಯೋಸ್ ಗಳನ್ನ ಲೀಕ್ ಮಾಡುವಂತ ಕೆಲಸವನ್ನ ಅಥವಾ ವೈರಲ್ ಮಾಡುವಂತ ಕೆಲಸವನ್ನ ಇಲ್ಲಿ ದೇವರಾಜೇಗೌಡರು ಕೂಡ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ DCM ಶಿವಕುಮಾರ್ ಅವರ ಮೇಲೆ ಒಂದು ಆರೋಪವನ್ನ ಮಾಡ್ತಾರೆ. ಜೊತೆಗೆ LR ಶಿವರಾಮೇಗೌಡ ಅವರ ಮೇಲೆ ಕೂಡ ಆರೋಪವನ್ನ ಮಾಡ್ತಾರೆ. ಆರೋಪವನ್ನ ಮಾಡಿದ ಬಳಿಕ ಅಂದ್ರೆ ಆ ಆರೋಪಗಳ ಬೆನ್ನಲ್ಲೇ ಇವರನ್ನ ಅರೆಸ್ಟ್ ಮಾಡಿರೋದು ಎಲ್ಲ ಒಂದ್ ಕಡೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಇಷ್ಟೂ ದಿನಗಳು ಕೂಡ ಅರೆಸ್ಟ್ ಮಾಡದೇ ಇದ್ದವರು, ಅದು ಕೂಡ ಬೇಲಬಲ್ ಸೆಕ್ಷನ್ಸ್ ಅಡಿಯಲ್ಲಿ ಕೇಸ್ ಆಗಿದ್ದಂತಹ ಪ್ರಕರಣಕ್ಕೆ ಈಗ ದೇವರಾಜೇಗೌಡರನ್ನ ಆ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರೋದು ನಿಜಕ್ಕೂ ಕೂಡ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಿಜಕ್ಕೂ ಕೂಡ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಏನು ಬೇರೆ ಬೇರೆ ಪ್ರಕರಣಗಳು ಕೂಡ ದಾಖಲಾಗಿದೆ. ದೇವರಾಜೇಗೌಡ ಅವರ ವಿರುದ್ಧ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಂಟ್ ಪೊಲೀಸ್ ಠಾಣೆ, ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಏನ್ ದಾಖಲಾಗಿತ್ತು ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತ ಎನ್ಕ್ವೈರಿ ಸಂದರ್ಭದಲ್ಲಿ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಇವರ ಹೆಸರು ಕೇಳಿ ಬಂದ ನಂತರ ಆ ಒಂದು ಪ್ರಕರಣದಲ್ಲಿ ವಶಕ್ಕೆ ಪಡೆಯಬೇಕಾಗಿತ್ತು. ಆ ಪ್ರಕರಣದಲ್ಲಿ ಇವರನ್ನ ವಶಕ್ಕೆ ಪಡೆದಿದ್ರೆ ಕಾರ್ತಿಕ್ ಗೌಡ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕಾಗಿತ್ತು, ನವೀನ್ ಗೌಡ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಪ್ರಕರಣಕ್ಕೆ ಟ್ವಿಸ್ಟ್ ಅಂದ್ರೆ ದೇವರಾಜೇಗೌಡರಿಗೆ ಒಂದು ಟ್ವಿಸ್ಟ್ ಅಂದ್ರೆ ಹಿಂದೆ ಆಗಿದ್ದಂತಹ ಪ್ರಕರಣ ಅಂದ್ರೆ ಏಪ್ರಿಲ್ 1ನೇ ತಾರೀಕು ಆಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಮಾಡಿರೋದು ಎಲ್ಲ ಒಂದ್ ಕಡೆ ಆ ಸಂತ್ರಸ್ತ ಮಹಿಳೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಬರೀ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಮಾತ್ರ ಏನಾದ್ರೂ ಹೇಳಿಕೆಯನ್ನ ಕೊಟ್ಟಿದ್ದಾರಾ, ಅದರ ಮೇಲೆ ಬೇರೆ ಏನಾದ್ರೂ ಹೇಳಿಕೆಯನ್ನ ಕೊಟ್ಟಿದ್ದಾರಾ, ಬೇರೆ ರೀತಿಯ ಒಂದು ದೌರ್ಜನ್ಯ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರಾ ಅನ್ನೋದು ಇಲ್ಲಿ ಕುತೂಹಲ ಮೂಡಿಸಿರುವಂತಹ ಅಂಶ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.